ಟೀಚರಮ್ಮ ಚಂಚಲ ನೀವು ಹೋಗಿರಿ, ನಾನು ಬರ್ತೀನಿ. ನೀವು ನಮ್ಮ ಮಟ್ಟಿಗೆ ಮದ್ವೆ ಆಯ್ತಿದ್ರ ಅಂತ ಕೇಳಿ ನನಗಂತೂ ಶಾನೆ ಖುಷಿ ಆಯ್ತು. ಆದ್ರೆ ನನಗೆ ಖುಷಿ ಆಗ್ಲಿಲ್ಲ. ಯಾಕೆ ಟೀಚರಮ್ಮ? ಅದೇನೋ ಗೊತ್ತಿಲ್ಲ ಚಂಚಲ, ನಂಗೆ ಭುವನೇಶ್ವರಿ ಅವ್ರು ಕಂಡ್ರೆ ಅಷ್ಟಕ್ಕಷ್ಟೇ. ಯಾರ್ದೋ ಹಂಗಲ್ಲಿ ಮದ್ವೆ ಆಗ್ತಿದ್ದೀನಲ್ಲ ಅಂತ ಬೇಸರ. ಅದನ್ನ ಹಂಗಂದ ಯಾಕೆ ಅನ್ಕೊಂತೀರಾ? ನೀವಿಲ್ಲ ಅಂದಿದ್ರೆ ನಂದು ಪೈವನೊಂದು ಮದ್ವೆನೇ ಆಗ್ತಿರ್ಲಿಲ್ಲ. ನೀವೇ ನನ್ಗೆ ಒಸಿ ಸಹಾಯ ಮಾಡಿದೀರಾ. ನಮ್ ಪೈಲ್ವಾನ್ ನಿನ್ಗೆ ಒಸಿ ಭಯ ಜಾಸ್ತಿ. ನೀವೇನಾದ್ರೂ ಅವ್ನಿಗೆ ಧೈರ್ಯ ಕೊಟ್ಟಿಲ್ಲ ಅಂದಿದ್ರೆ ಅವ್ನು ಇಷ್ಟು ಬೇಗ ಅವ್ನ ಮನ್ಸಿರೋ ಪ್ರೀತಿನ ಹೇಳ್ಕೊತಿದ್ನಾ? ನೀವು ನಮಗ್ ಸಹಾಯ ಮಾಡಿದಿರಾ, ನಾವ್ ನಿಮಗ್ ಸಹಾಯ ಮಾಡ್ತಿದೀವಿ. ಆಟೆಯ ಮದ್ವೆ ಇನ್ನು ಹಿಂಗೆಲ್ಲ ಮುಖ ಗಂಟಾಕೋಬೇಡಿ. ಒಸಿ ನಗಿ ನಗಿ ಅಂದ್ರೆ ಚಂಚಲ, ಈ ಚಂಚಲ ನೋಡಿದ್ರಾ ಈಗ ಎಷ್ಟು ಪಸಂದ ಕಾಣ್ತಿದ್ರ ಅಂತ. ನಂದೇ ದೃಷ್ಟಿ ಆಯ್ತದೆ. ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಆದ್ರೂ ನಿಮ್ಮಷ್ಟೆಲ್ಲ ಬಿಡಿ. ಹಾಗೇನಿಲ್ಲ, ನೀನು ರುದ್ರ ಅವರು ಮೇಡ್ ಫಾರ್ ಈಚ್ ಅದರ್. ಮೇಡ ಹಂಗಂದ್ರ? ಅಂದ್ರೆ ನಿಮ್ಮಿಬ್ರದು ಒಳ್ಳೆ ಜೋಡಿ ಅಂತ ಅರ್ಥ. ನಿಮ್ದು ಶಶಾಂಕ್ ಕಪೂರ್ ಜೋಡಿನೂ ಆಟೆ ಸಂದಾಗೈತೆ ಬಿಡಿ. ಅದ್ಯಾವನು ಮಣಿ ಅನ್ನೋನು ನಿಮ್ಮಲ್ಲಿ ಕಣ್ಣಾಕಿದ್ನಂತ? ಅವನೊಬ್ಬ ದೊಡ್ಡ ಸೈಕೋಪಾತು. ನೀವೇನು ಯೋಚನೆ ಮಾಡ್ಬೇಡಿ. ಈ ಭುವನೇಶ್ವರಿ ಅಟ್ಟೆ ಅಂದ್ರ ಒಂಥರ 7 ಸುತ್ತಿನ ಕ್ವಾಟೆ ಇದ್ದಂಗೆ. ಈ ಕ್ವಾಟೆ ದಾಟಿ ಒಳಗ್ ಬರೋ ಧೈರ್ಯ ಯಾವನ್ಗೂ ಇಲ್ಲ. ಆದ್ರೂ ನಾವು ಬುಕ್ ಮಾಡಿದ ಛತ್ರದಲ್ಲೇ ಮದ್ವೆ ಆಗ್ಬೇಕಿತ್ತು. ಅಪ್ಪ ಬೇಜಾರ್ ಮಾಡ್ಕೋತಾರಲ್ಲ ಅಂತ ನಾನು ಒಪ್ಕೊಂಡೆ. ಹೋಗ್ಲಿ ಬಿಡಿ, ನಾವು ನೀವು ಮುಂದೆ ಸೂರ್ಯನ ಕೆಳಗೆ ಒಂದೇ ಮಂಟಪದಾಗ ಮದ್ವೆ ಆಗ್ತಿದೀವಿ. ಇಂಥ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಈಗ ನೋಡಿ, ನಂದು ನಿಂದು ಇಬ್ರದು ಅದೆಂತದು ವೆಡ್ಡಿಂಗ್ ಹ್ಯಾಪಿನೆಸ್ ಒಂದೇ ದಿನ ಬರ್ತದೆ. ಅದು ವೆಡ್ಡಿಂಗ್ ಆನಿವರ್ಸರಿ, ಅಂದ್ರೆ ಮದ್ವೆ ವಾರ್ಷಿಕೋತ್ಸವ. ಅದೇ ಅದೇ. ಟೀಚರಮ್ಮ, ಮದ್ವೆ ಆದ್ಮೇಲೆ ಹನಿಮೂನ್ಗೆ ಹಿಂಗೆ ಒಟ್ಟಿಗೆ ಹೋಗುಮ? ಓಹೋ, ಅಷ್ಟು ದೂರ ಪ್ಲಾನ್ ಮಾಡ್ಬಿಟ್ಟಿದ್ಯಾ? ಹ್ಞೂ, ಮತ್ತೆ ಎಷ್ಟು ಆಸೆ ಪಟ್ಟು ಮದ್ವೆ ಆಯ್ತೀವಿ. ಇವೆಲ್ಲ ಮಾಡ್ಬೇಕಲ್ಲ. ಸರಿ, ನಿಂಗೆ ಎಲ್ಗೆ ಹೋಗಕ್ ಇಷ್ಟ? ಹಾ, ಅದೇ ಸುತ್ತ ಮಂಜುಗಿಡ್ಡೆ ಇರ್ತದಲ್ಲ, ಯಾವ ಊರದು? ಕಾಶ್ಮೀರನಾ? ಹ್ಞೂ, ಅದೇ ಅದೇ, ಅಲ್ಲಿಗೆ ಹೋಯ್ತೀವಿ. ನೀವು? ಕರ್ನಾಟಕದಲ್ಲಿ ಇಲ್ದೇ ಇರೋದು ಬೇರೆ ಎಲ್ಲಿದೆ? ದೊಡ್ಡವ್ರು ಹೇಳ್ತಾರಲ್ಲ, ಮೊದಲು ನಮ್ಮೂರ್ ಸುತ್ತಬೇಕು ಅಂತ. ನನ್ನ ಆಯ್ಕೆ ಕರ್ನಾಟಕನೇ. ಏನೋ ಅಪ್ಪ, ನಾವು ಜುಟ್ನಲ್ಲಿ ಬಿಟ್ಟು ಆಚೆ ಹೋಗೋದೇ ಕಷ್ಟ.